ನಾನು 40 ತಿಂಗಳು ಇಲ್ಲಿ ಮಂತ್ರಿಯಾಗಿದ್ದಾಗ, ನನ್ನ ಸಹೋದರ ಶ್ರೀರಾಮುಲು ಮಂತ್ರಿಗಳಾಗಿದ್ದಾಗ RTA ಆಕ್ಟ್ ಅಲ್ಲಿ ಇದೇ ದೊಡ್ಡ ದೊಡ್ಡ ಕುಟುಂಬಗಳು ಯಾರಾದರೂ ಕೂಡ ಏನೇ ಆದರೂ ಬಳ್ಳಾರಿಯಲ್ಲಿ ಶಾಂತಿ ಅಭಿವೃದ್ಧಿ ಇತ್ತ ಅಥವಾ ಈ ರೀತಿ ಘಟನೆಗಳು ನಡೆದಿತ್ತ ಅನ್ನೋದು ನೀವೇ RTA ಮೂಲಕ ತಿಳ್ಕೊಂಡು ಒಂದು ಸ್ಪೆಷಲ್ ಸ್ಟೋರಿ ಮಾಡಿ ಅವತ್ತು ನಾನು ಬಂದು ನಿಮಗೆ ನನ್ನ ಬಗ್ಗೆ ಏನಾದ್ರೂ ಒಂದು ಸಣ್ಣ ಕಪ್ಪು ಚುಕ್ಕೆ ಇದ್ರೆ ಕೂಡ ನಾನು ಮಾತಾಡ್ತೀನಿ. ಮರ್ಡರ್ ಗಳನ್ನ ಮಾಡಿಸ್ಬಿಟ್ಟಿದ್ದೀರಿ ಅಂತ ಕೂಡ ಆರೋಪ ಮಾಡಿದ್ದಾರೆ ಭರತ್ ರೆಡ್ಡಿ ಅವರು. ಹೆಣ್ಮಕ್ಳು ಕಣ್ಣೀರು ಹಾಕಿದ್ದಾರೆ. ಭರತ್ ರೆಡ್ಡಿ ಅವರು ಗೆದ್ದ ದಿನ ಅನೇಕ ಹೆಣ್ಮಕ್ಳು ಬಳ್ಳಾರಿ ಶುಭಾಶಯ ಹೇಳಿದ್ರಂತೆ. ಇನ್ಮೇಲಾದ್ರೂ ರಾಕ್ಷಸರ ವರ್ತನೆ ಮುಗಿಯುತ್ತೆ ಅಂತ ಹೇಳಿ ಭರತ್ ರೆಡ್ಡಿ ಅವ್ರ ಮುಂದೆ ಅನೇಕ ಹೆಣ್ಮಕ್ಳು ಕಣ್ಣೀರು ಹಾಕಿದ್ರಂತೆ. ನೋಡಿಮಾ, ಒಬ್ಬ ರಾಕ್ಷಸನ ಬಾಯಲ್ಲಿ ಈ ತರ ಮಾತುಗಳು ಬರುತ್ತೆ ಅಂತಂದ್ರೆ ಅದು ನೀವು ಬಳ್ಳಾರಿ ಪಬ್ಲಿಕ್ ನೀವು ನಿಮ್ಮ ರಿಪೋರ್ಟರ್ಸ್ ಇಟ್ಟು ಇಡೀ ಸಿಟಿಯಲ್ಲಿ ಸ್ಲಮ್ ಏರಿಯಾದಿಂದ ಹಿಡಿದು ಬಡವರಿಂದ ಹಿಡಿದು ಶ್ರೀಮಂತರವರೆಗೆ ನೀವು ಒಂದು ಒಳ್ಳೆ ಪ್ರೋಗ್ರಾಮ್, ನೀವು ಒಂದು ಇನ್ವೆಸ್ಟಿಗೇಟಿವ್ ಪ್ರೋಗ್ರಾಮ್ ಮಾಡಿ ನೀವು ಅದು ಪಬ್ಲಿಕ್ ಹೇಳಿ. ನನ್ನ ಬಗ್ಗೆ ನಾನು ಹೇಳ್ಕೊಳ್ಳೋದಲ್ಲ. ಒಂದು. ಎರಡನೇದು, ದ್ವೇಷ ಭಾಷಣ ಬಗ್ಗೆ ಏನ್ ಜನಾರ್ದನ್ ರೆಡ್ಡಿ ಮನೆ ಸುಡ್ತೀನಿ ಅಂತ ಹೇಳಿದ್ದಾನೆ, ಏನ್ ನಾನು ತಾಳ್ಮೆ ಕಳ್ಕೊಂಡ್ರೆ ಬಳ್ಳಾರಿ ಭಸ್ಮ ಆಗುತ್ತೆ ಅಂತ ಹೇಳಿದ್ದಾರೆ. ಜನಾರ್ದನ್ ರೆಡ್ಡಿನ ಸಾಯಿಸೋದಕ್ಕೆ 1000 ಮಾರ್ಗಗಳು ನನಗೆ ಗೊತ್ತು ಅಂತ ಏನು ಹೇಳಿದ್ದಾನೆ. ಇದ್ರ ಬಗ್ಗೆ ಸಿದ್ದರಾಮಯ್ಯ ಅವರು ಫಸ್ಟ್ FIR ಮಾಡಿ ಆ ದ್ವೇಷ ಭಾಷಣದ ಒಂದು ಕಾನೂನಿನಲ್ಲಿ ಅವನ್ನ ಅರೆಸ್ಟ್ ಮಾಡಬೇಕು. ಈ ಬುಲೆಟ್ ಬಗ್ಗೆನೇ ಗೊಂದಲ ಇದೆ. ವಶಕ್ಕೆ ಪಡೆದ ಅಷ್ಟೂ ಗನ್ಗಳನ್ನ ಪರಿಶೀಲನೆ ಮಾಡಿಸಿದ್ರು ಕೂಡ ರಾಜಶೇಖರ್ ದೇಹ ಹೊಕ್ಕ ಬುಲೆಟ್ ಎಲ್ಲಿಂದ ಬಂದಿದ್ದು ಅಂತ ಗೊತ್ತಾಗಿಲ್ವಂತೆ. ಈಗ ಪ್ರೈವೇಟ್ ಗನ್ ಮ್ಯಾನ್ ಗಳದು ಕೂಡ ಗನ್ ಸೀಸ್ ಮಾಡಿಕೊಳ್ಳಲಾಗಿದೆ. ಪೊಲೀಸ್ ಇಲಾಖೆನೂ ಕೂಡ ನಮ್ದಲ್ಲ ಅಂತ ಹೇಳ್ತಿದೆ. ಹಾಗಾದ್ರೆ ಎಲ್ಲಿಂದ ಬಂತು ಬುಲೆಟ್? ನಿಮ್ ಕಡೆಯವ್ರ ಹತ್ರ ಯಾರ ಹತ್ರನಾದ್ರೂ ಗನ್ ಇತ್ತ ಜನಾರ್ದನ್ ರೆಡ್ಡಿ ಅವರೇ? ನೋಡಿ, ನಮಗೆ 7 ಮಂದಿ ಗನ್ಮ್ಯಾನ್ಗಳು, ಗವರ್ಮೆಂಟ್ ಗನ್ಮ್ಯಾನ್ಗಳು. ನಮಗೆ 4 ಮಂದಿ, ಶ್ರೀರಾಮುಲು ಅವರಿಗೆ 2, ಸೋಮಶೇಖರ್ ರೆಡ್ಡಿ ಅವರಿಗೆ 1. 7 ಮಂದಿ ಗವರ್ಮೆಂಟ್ ಗನ್ಮ್ಯಾನ್ಗಳಿಗೆ ಏನ್ ವೆಪನ್ಸ್, ಎಷ್ಟು ಬುಲೆಟ್ಸ್ ಕೊಡ್ತಾರೆ ಅನ್ನೋದು ಗವರ್ಮೆಂಟ್ ಅಲ್ಲಿ ಲೆಕ್ಕಾಚಾರ ಇರುತ್ತೆ. ಎಲ್ಲ ಗನ್ಗಳನ್ನ ಸೀಸ್ ಮಾಡಿದ್ದಾರೆ, ಎಲ್ಲ ಬುಲೆಟ್ಸ್ ವಶಪಡಿಸಿಕೊಂಡಿದ್ದಾರೆ. ನಿನ್ನೆ ಹೊಸ ಗನ್ಗಳು, ಹೊಸ ಬುಲೆಟ್ ಕೊಟ್ಟಿದ್ದಾರೆ. ಯಾವುದೇ ಪ್ರೈವೇಟ್ ಗನ್ಮ್ಯಾನ್ಗಳು ನಮ್ಗೆ ಯಾರಿಗೂ ಕೂಡ ಇಲ್ಲ. ಸತೀಶ್ ರೆಡ್ಡಿ, ಭರತ್ ರೆಡ್ಡಿ ಹಿಂದೆ ಓಡಾಡ್ತಾ ಇರುವಂತ ಗನ್ಮ್ಯಾನ್ಗಳು ಅವ್ರ ಫೇಸ್ಬುಕ್, ಸೋಷಿಯಲ್ ಮೀಡಿಯಾದಲ್ಲೇ ನಾವು ವಿಡಿಯೋಗಳನ್ನ ತೆಗೆದು ಈಗಾಗಲೇ ನಾವು ಮೀಡಿಯಾಗೆ ನಾವು ಕೊಟ್ಟಿದ್ದೀವಿ. ನಾವು ಟೋಟಲ್ ಆಗಿ ಯಾವ ಗನ್ಮ್ಯಾನ್ಗಳು ಇಲ್ಲಿ ನಮ್ಮ ಮನೆ ಮುಂದೆ ಫೈರ್ ಮಾಡಿದಾರೋ, ನಮ್ಮ ಮನೆ ಮೇಲೆ ಫೈರ್ ಮಾಡಿದಾರೋ, ನಿಮ್ಮ ರಿಪಬ್ಲಿಕ್ ಟಿವಿನಲ್ಲಿ ಫಸ್ಟ್ ಬಂದಿರುವಂತದ್ದು. ಯಾರು ಸತೀಶ್ ರೆಡ್ಡಿ ಹಿಂದೆ ಇರೋ ಗನ್ಮ್ಯಾನ್ಗಳನ್ನ ಇವತ್ತು ನಮ್ಮ ಬಳ್ಳಾರಿ ಮನೆ ಮುಂದೆ ನಮ್ಮ ಮನೆ ಮೇಲೆ ದಾಳಿ ಮಾಡಿದಾರೋ, ಯಾರು ಫೈರ್ ಮಾಡಿದಾರೋ ಆ ಗನ್ಮ್ಯಾನ್ಗಳ ವಿಜುವಲ್ಸ್ ಫಸ್ಟ್ ನಿಮ್ಮ ರಿಪಬ್ಲಿಕ್ ಟಿವಿನಲ್ಲೇ ನಿಮ್ಮ ರಿಪೋರ್ಟರ್ ಬಂದು ಬಳ್ಳಾರಿಗೆ ಬೆಂಗಳೂರು ಮೂಲದ ನಾಗೇಂದ್ರ ಅನ್ನೋರು ಆಲ್ರೆಡಿ ಟೆಲಿಕಾಸ್ಟ್ ಮಾಡಿದ್ದು. ಅದು ನೋಡಿದ್ಮೇಲೆ ನಮಗೂ ಶಾಕ್ ಆಯ್ತು. ಒಂದು. ಎರಡನೇದು, SP ಸಸ್ಪೆಂಡ್ ಮಾಡಿ ಒಬ್ಬ 6 ಗಂಟೆನೂ ಆಗಿಲ್ಲ. ಅವರು ನಿಜವಾಗ್ಲೂ ಹೇಳ್ಬೇಕಿದ್ರೆ DSP ನಂದಾರೆಡ್ಡಿ ಅನ್ನೋನೇ ಸಸ್ಪೆಂಡ್ ಮಾಡಬೇಕಾಗಿತ್ತು ಇಷ್ಟೊತ್ತಿಗಾಗಲೇ. ನಮ್ಮ ಮನೆ ಮುಂದೆ ಗಲಾಟೆ ಆಗ್ತಾ ಇದ್ರು ಕೂಡ ಭರತ್ ರೆಡ್ಡಿನ ಪೊಲೀಸ್ ಎಸ್ಕಾಟ್ ಅಲ್ಲಿ ಮನೆ ಹತ್ರ ಕರ್ಕೊಂಡು ಬಂದು ಗಲಾಟೆ ಮಾಡಿಸಿದ್ರು. ಜೊತೆಗೆ ಈ ಗನ್ ಏನಿದೆಯಲ್ಲ, ಈಗಾಗಲೇ ತಾವೇನ್ ಇದ್ರ ಬಗ್ಗೆ ಸ್ಪಷ್ಟನೆ ಬೇಕು. ಭರತ್ ರೆಡ್ಡಿ ಅವರನ್ನು ಎಸ್ಕಾಟ್ ಮಾಡಿ ಪೊಲೀಸರು ಕರ್ಕೊಂಡು ಬಂದು ಗಲಾಟೆ ಆದ್ಮೇಲೆ ವಾಪಸ್ ಕರ್ಕೊಂಡು ಹೋಗ್ರಿ ಅನ್ನೋ ಆರೋಪ ನಿಜ. ಪೊಲೀಸ್ ಎಸ್ಕಾಟ್ ಅಲ್ಲೇ ಅವನ್ನ ಕರ್ಕೊಂಡು ಬಂದಿರೋದು. ನಿಮಗೆ ವಿಡಿಯೋಗಳನ್ನ ನಾನು ಹಾಕಿದ್ದೀನಿ. ನಾನು ನಿಮ್ಮ ರಿಪಬ್ಲಿಕ್ ಟಿವಿನಲ್ಲಿ ನಿಮ್ಮ ನಾಗೇಂದ್ರ ಬಾಬು ಬೆಂಗಳೂರಿಂದ ಬಂದಿದ್ದಾರೆ, ನಮ್ಮ ಬಳ್ಳಾರಿ ಹುಡುಗರಿದ್ದಾರೆ. ನಿಮ್ಮ ರಿಪಬ್ಲಿಕ್ ಟಿವಿ ಇವತ್ತು ಬೆಳಿಗ್ಗೆ ನಾನು ರಿಲೀಸ್ ಮಾಡಿದ್ದೀನಲ್ಲ, ಪೊಲೀಸ್ ಎಸ್ಕಾಟ್ ಅಲ್ಲೇ ಭರತ್ ರೆಡ್ಡಿ ಅವ್ರನ್ನ ಪೊಲೀಸರು ನಮ್ಮ ಮನೆಯವರೆಗೆ ಕರ್ಕೊಂಡು ಬಂದು ಗಲಾಟೆ ಆದ್ಮೇಲೆ ಪೊಲೀಸರು ಕರ್ಕೊಂಡು ಹೋಗಿದ್ದು ವಿಜುವಲ್ಸ್ ಇವತ್ತು ನಿಮ್ಮಲ್ಲೇ ಇದೆ. ಯಾಕೆ ಪ್ರಶ್ನೆ ಎರಡನೇ ಸತಿ ಕೇಳಿದೆ ಅಂದ್ರೆ, ಈಗ ಅರ್ಧ ಗಂಟೆ ಮುಂಚೆ ಭರತ್ ರೆಡ್ಡಿ ಅವರು ಹೇಳಿದ್ರು ಫ್ಯಾಮಿಲಿ ಜೊತೆ ಟೂರ್ಗೆ ಹೋಗಿದ್ದೆ, ಡ್ರೈವರ್ ಅನ್ನ ಕೂಡ ಬಳಸ್ಕೊಂಡಿಲ್ಲ, ಏಕಾಂಗಿಯಾಗಿ ಬಂದೆ ನಾನು ಅಲ್ಲಿಗೆ, ನಮ್ಮ ಹುಡುಗರನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೋಸ್ಕರ ಏಕಾಂಗಿಯಾಗಿ ಬಂದೆ ನಾನು ಅಂತ ಹೇಳಿ ಭರತ್ ರೆಡ್ಡಿ ಅವರು ಹೇಳ್ತಾ ಇದ್ದಾರೆ. ನೋಡಿ, ವಿಜುವಲ್ಸ್ ಪೊಲೀಸರು ಅವನ್ನ ಎಸ್ಕಾರ್ಟ್ ಮಾಡಿಕೊಂಡು ಕರ್ಕೊಂಡು ಬಂದಿರೋದು. ಬೇಕಾದ್ರೆ ಇದು ಇಂಟರ್ವ್ಯೂ ಆದ್ಮೇಲೆ ನಾನು ಹೇಳಿದ್ದನ್ನ ನೀವು ಇನ್ನೊಂದ್ಸಲ ಕ್ರಾಸ್ ಚೆಕ್ ಮಾಡಿಕೊಂಡು ರೆಡ್ಡಿ ಅವರಿಗೆ ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ಬಿಡುತ್ತೆ, ಹಾಗಾಗೇನೆ ಇದನ್ನ ಸಹಿಸಿಕೊಳ್ಳಿಕ್ಕಾಗದೆ ಗಲಾಟೆ ಮಾಡಿದ್ದಾರೆ ಅನ್ನೋ ಆರೋಪ. ಒಪ್ತೀರಾ ಇದನ್ನ? ನೋಡಿ, ಕಾಂಗ್ರೆಸ್ ಪಕ್ಷ ವಾಲ್ಮೀಕಿ ಮಹರ್ಷಿಗಳ ವಿಚಾರದಲ್ಲಿ ಅವರು ಮಾಡಿದ್ದೆಲ್ಲ ಶೂನ್ಯ. ವಾಲ್ಮೀಕಿ ಪುತ್ಥಳಿಯನ್ನ ಬಳ್ಳಾರಿಯಲ್ಲಿ ಸನ್ಮಾನ್ಯ ಯಡಿಯೂರಪ್ಪ ಅವ್ರನ್ನ ಕರ್ಕೊಂಡು ಬಂದು 25 ವರ್ಷಗಳ ಹಿಂದೆ
SP ಸರ್ಕಲ್ ಅಂತ ಇದ್ದಿದ್ದನ್ನ ವಾಲ್ಮೀಕಿ ವೃತ್ತ ಅಂತ ಮಾಡಿ ವಾಲ್ಮೀಕಿ ಒಂದು ಪುತ್ಥಳಿಯನ್ನು ಸ್ಥಾಪನೆ ಮಾಡಿದಂತವರು ಶ್ರೀರಾಮುಲು ಜನಾರ್ದನ್ ರೆಡ್ಡಿ. ವಾಲ್ಮೀಕಿ ಭವನ 8 ಕೋಟಿ ವೆಚ್ಚದಲ್ಲಿ ಸೆಂಟ್ರಲ್ ಏರ್ ಕಂಡೀಷನ್ ಭವನ 20 ಅಡಿ ವಾಲ್ಮೀಕಿ ಪುತ್ಥಳಿಯನ್ನು ಸ್ಥಾಪನೆ ಮಾಡಿದ್ದು ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು. ವಾಲ್ಮೀಕಿ ಜಯಂತಿ ಸರ್ಕಾರಿ ರಜಾ ಘೋಷಣೆ ಮಾಡಿಸಿದ್ದು ಯಡಿಯೂರಪ್ಪ ಅವರ ಸರ್ಕಾರದಲ್ಲಿ ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ. ಅದೇ ಒಂದು ರೀತಿ ವಿಧಾನಸೌಧದಲ್ಲಿ ವಾಲ್ಮೀಕಿ ಪುತ್ಥಳಿಯನ್ನ ಸ್ಥಾಪನೆ ಮಾಡಿಸಿದ್ದು ಬಸವರಾಜ ಬೊಮ್ಮಾಯಿ ಅವರ ಮೂಲಕ ಶ್ರೀರಾಮುಲು ಅವರು. ಇದೊಂದು ಇತಿಹಾಸ. 7% ರಿಸರ್ವೇಶನ್ ವಾಲ್ಮೀಕಿ ಜನಾಂಗಕ್ಕೆ ಇಸ್ಕೊಟ್ಟಿದ್ದು ಬಸವರಾಜ ಬೊಮ್ಮಾಯಿ ಸರ್ಕಾರದಲ್ಲಿ ಶ್ರೀರಾಮುಲು ಅವರು. ಇದು ಶ್ರೀರಾಮುಲು ಅವರು ಮಾಡಿರೋದು. ಏನ್ ಮಾಡಿದೆ ಕಾಂಗ್ರೆಸ್? ಇನ್ನು 100 ವಿಗ್ರಹ ಇಟ್ಟರು ಕೂಡ ಅದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ. ಬೇಕು ಅಂತಂದ್ರೆ ಅದರಲ್ಲೂ ಕೂಡ ನಮ್ಮ ಸಹಕಾರನೂ ಕೊಡ್ತೀವಿ. ಸುಮ್ಮನೆ ಮನೆ ಹತ್ರ ಬಂದು ರೌಡಿ ಗುಂಡಗಳನ್ನ ಕಳಿಸಿ ಗಲಾಟೆ ಮಾಡಿಸಿ ಅನಾವಶ್ಯಕವಾಗಿ ಇದನ್ನ ವಾಲ್ಮೀಕಿ ಪುತ್ಥಳಿಗೆ ಡೈವರ್ಟ್ ಮಾಡೋ ಪ್ರಯತ್ನ ಮಾಡಿದ್ರೆ ಜನ ನಗ್ತಾ ಇದ್ದಾರೆ. ಇದೇ ಪ್ರಶ್ನೆಯನ್ನು ನಾನು ಕೇಳಿದೆ ಸರ್. ನೀವು ಕೊಟ್ಟ ಲೆಕ್ಕವನ್ನೇ ವಾಪಸ್ ನಾರಾ ರೆಡ್ಡಿ ಅವರಿಗೆ ಕೇಳಿದ್ದೀನಿ. 8 ಕೋಟಿ ವಾಲ್ಮೀಕಿ ಭವನ, 20ಕ್ಕೂ ಹೆಚ್ಚು ಅಡಿ ಎತ್ತರದ ವಾಲ್ಮೀಕಿ ಸ್ಟ್ಯಾಚ್ಯೂ, SP ಸರ್ಕಲ್ ಅನ್ನ ವಾಲ್ಮೀಕಿ ಸರ್ಕಲ್ ಮಾಡಿದ್ದು, ಇದೆಲ್ಲ ಪಟ್ಟಿ ಕೊಟ್ಟೆ ಕೇಳಿದಾಗ ನಾರಾ ಭರತ್ ರೆಡ್ಡಿ ಅವರ ಪ್ರತಿಕ್ರಿಯೆ ಹೇಗಿತ್ತು ಅಂದ್ರೆ, ಈ ಪುತ್ಥಳಿ ಸ್ಥಾಪನೆ ಆಗಿರೋದು ಸರ್ಕಲ್ ಅಲ್ಲ, ಬದಲಾಗಿ ಅವ್ರ ಕಚೇರಿ ಒಳಗೆ ಯಾರಾದ್ರೂ ಹೋಗಿ ಅಜ್ಜಾರಿಗೆ ನಮಸ್ಕಾರ ಮಾಡಿ ಬರಬೇಕು ಅಂದ್ರು ಇವ್ರ ಅನುಮತಿ ಪಡ್ಕೊಂಡು ಕೀಲಿಕೈ ಪಡ್ಕೊಂಡು ಹೋಗ್ಬೇಕು. ನಾವು ಸಾರ್ವಜನಿಕರಿಗೆ ವಾಲ್ಮೀಕಿ ಅಜ್ಜಾರನ್ನು ಕೊಡ್ತಾ ಇದ್ದೇವೆ. ಇದು ಕಾಂಗ್ರೆಸ್ ಪಕ್ಷದ ಸಾಧನೆ ಅನ್ನೋದು ಅವ್ರ ಮಾತು. ನೋಡಿಮ್ಮ, ಅವ್ರು ಹೇಳಿದಾರಲ್ಲ ಕಚೇರಿ ಒಳಗಡೆ ಇಟ್ಟಿದ್ದಾರೆ ಅಂತ ಹೇಳಿ. ನಿಮ್ ರಿಪೋರ್ಟರ್ಸ್ ಇದಾರಲ್ಲ, ನಾಳೆ ಬೆಳಿಗ್ಗೆ ವಿಜುವಲ್ಸ್ ತಗೊಂಡು ಪಬ್ಲಿಕ್ ಪ್ಲೇಸ್ ಅಲ್ಲಿ ಪುತ್ಥಳಿಗಳಿದೇನಾ, ಕಚೇರಿ ಒಳಗಡೆ ಇದೆನಾ ಅಂತ ಹೇಳಿ ನಾಳೆ ಬೆಳಿಗ್ಗೆ ವಿಜುವಲ್ಸ್ ತೆಗೆಸ್ಕೊಂಡು ನೀವು ಕೇಳಿದ ಪ್ರಶ್ನೆಗೆ ಅವನು ಕೊಟ್ಟಿರೋ ಉತ್ತರಕ್ಕೆ ದಯಮಾಡಿ ತಾವೇ ಇದನ್ನ ಕೌಂಟರ್ ನೀವು ನಾಳೆ ಟೆಲಿಕಾಸ್ಟ್ ಮಾಡಿ. ಸರ್ಕಾರದ ಪ್ರತಿಕ್ರಿಯೆ ಆಯ್ತು. ನಾರಾ ಭರತ್ ರೆಡ್ಡಿ ಅವರು ಒಬ್ರು ಶಾಸಕರು, ಬಟ್ ಸರ್ಕಾರದ ಜವಾಬ್ದಾರಿ ಇಡೀ ರಾಜ್ಯದ ಜನರ, ವಿರೋಧ ಪಕ್ಷದವರನ್ನ ಕಾಪಾಡೋದು ಕೂಡ ಸರ್ಕಾರದ ಜವಾಬ್ದಾರಿ. ಹೋಮ್ ಮಿನಿಸ್ಟರ್ ಆಗಿ ಪರಮೇಶ್ವರ್ ಅವರು ತೆಗೆದುಕೊಂಡ ನಿರ್ಧಾರ, ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಕೊಟ್ಟ ಪ್ರತಿಕ್ರಿಯೆ ನಿಮಗೆ ಸಮಾಧಾನಕರವಾಗಿ ಅನಿಸಿದೆಯಾ? ನೋಡಮ್ಮ, ಸಿದ್ದರಾಮಯ್ಯ ಅವರು ಬಹಳ ಗಂಭೀರವಾಗಿ ವಿಷಯ ಪ್ರಕರಣ ತಗೊಂಡಿದ್ದಾರೆ ಅಂತ ಮಾಧ್ಯಮಗಳಲ್ಲಿ ನಾನು ನೋಡಿದೆ. ಆದ್ರೆ 2 ದಿವಸಗಳಾಗ್ತಾ ಇದ್ರು ಕೂಡ ಒಬ್ಬ ಅಮಾಯಕನ ಪ್ರಾಣ ಕಳ್ಕೊಂಡಿರೋದಕ್ಕೆ ಕಾರಣ ಬುಲೆಟ್, ಆ ಗನ್ನು ಯಾರದು ಅನ್ನೋದನ್ನ ಪತ್ತೆ ಹಚ್ಚೋದ್ರಲ್ಲಿ ಇವರು ವೈಫಲ್ಯ ಆಗಿದ್ದಾರೆ. ಗೃಹ ಮಂತ್ರಿ ಹೆಜ್ಜೆ ಕೂಡ ಇಟ್ಟಿಲ್ಲ ಅವರು. DK ಶಿವಕುಮಾರ್ ಅವರು ಸಮರ್ಥಿಸಿಕೊಳ್ಳೋ ಪ್ರಯತ್ನ ಮಾಡಿದ್ರು. ಇದು ಅವ್ರ ಹಿನ್ನೆಲೆ ಕೂಡ ಅಂತದೇ ಆಗಿರೋ ಕಾರಣ ನಾನಿಷ್ಟ ಹೇಳ್ತಾ ಇರೋದು, ಹೈಕೋರ್ಟ್ ಸಿಟ್ಟಿಂಗ್ ಜಡ್ಜ್ ನೇತೃತ್ವದಲ್ಲಿ ಎಂಕ್ವೈರಿ ಆಗಬೇಕು ಅಥವಾ CBI ಎಂಕ್ವೈರಿ ಆಗಬೇಕು. ಇನ್ನೊಂದು ಕೇವಲ 2-3 ದಿವಸದಲ್ಲಿ ಈ ಕೊಲೆಗೆ ಕಾರಣ ಆಗಿರುವಂತಹ ಬುಲೆಟ್, ಗನ್ನು, ಆ ಗನ್ಮ್ಯಾನ್ಗಳನ್ನ ಇವರು ಬಂಧನ ಮಾಡಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಕೂಡ ಭಾರತೀಯ ಜನತಾ ಪಕ್ಷದ ಎಲ್ಲಾ ನಾಯಕರುಗಳ ಹಿರಿಯರ ಜೊತೆ ನಾವು ಈಗಾಗಲೇ ಮಾತಾಡಿದ್ದೀವಿ. ಬಹಳ ಗಂಭೀರವಾಗಿ ಬಳ್ಳಾರಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡುವಂತ ಯೋಚನೆ ಇದೆ. ಬಳ್ಳಾರಿ DSP ಸಸ್ಪೆಂಡ್ ಆಗಬೇಕು. ಆ ಕೊಲೆ ಮಾಡಿರುವಂತಹ ಗನ್ನು, ಗನ್ಮ್ಯಾನ್ ಅದೆಲ್ಲದನ್ನ ಸೀಸ್ ಮಾಡಿ ಮಾಧ್ಯಮಗಳ ಮೂಲಕ ರಾಜ್ಯದ ಜನರಿಗೆ ಅವರು ತಿಳಿಸಬೇಕು. ಪೊಲೀಸ್ ಇಲಾಖೆಯ ಕಾರ್ಯವೈಖರಿ ಬಗ್ಗೆ ಒಂದೆರಡು